ಸ್ನೇಹಿತರೆ, ವಾಟ್ಸಾಪಲ್ಲಿ ಚಾಟನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಚಾಟ್ ಎಕ್ಸ್ಪೋರ್ಟ್ ಅಂದರೆ ಸ್ನೇಹಿತರೆ, ನೀವೇ ಬೇರೆಯವರಿಗೆ ನಿಮ್ಮೊಂದು ಚಾಟನ್ನು ಶೇರ್ ಮಾಡೋದು ಅಂದರೆ ಎಕ್ಸ್ಪೋರ್ಟನ್ನು ಮಾಡೋದು. ಈ ಒಂದು ಚಾಟ್ ಎಕ್ಸ್ಪೋರ್ಟಲ್ಲಿ ಸ್ನೇಹಿತರೆ, ನೀವು ಈಗ ಎಕ್ಸಾಂಪಲ್ಗೆ ನಿಮ್ಮ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಫ್ರೆಂಡ್ಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೆಲ್ಲ ಮೆಸೇಜ್ ಮಾಡಿದ್ದೀರೋ ಎಲ್ಲ ಮೆಸೇಜ್ನು ಕೂಡ ಒಂದೇ ಕ್ಲಿಕ್ಕಲ್ಲಿ ಬೇರೊಬ್ಬರಿಗೆ ಶೇರನ್ನು ಮಾಡ್ಬೋದು. ಇಲ್ಲಿ ಮೆಸೇಜ್ ಜೊತೆನೇ ನೀವು ಏನೆಲ್ಲ ಮೀಡಿಯಾನ ಶೇರ್ ಮಾಡಿರ್ತೀರ ಅಂದರೆ ಫೋಟೋ ವೀಡಿಯೋಸ್ ಇರ್ಬೋದು, ಎಲ್ಲ ಕೂಡ ಈ ಒಂದು ಚಾಟ್ ಎಕ್ಸ್ಪೋರ್ಟಲ್ಲಿ ಒಂದೇ ಕ್ಲಿಕ್ಕಲ್ಲಿ ಶೇರನ್ನು ಮಾಡ್ಕೋಬೋದು. ಸೊ ನೀವು ಚಾಟನ್ನು ಶೇರ್ ಮಾಡುವಾಗ ಸ್ಕ್ರೀನ್ಶಾಟ್ ತೆಗೆದು ಶೇರ್ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ಚಾಟನ್ನು ಒಂದೇ ಕ್ಲಿಕ್ಕಲ್ಲಿ ನಿಮಗೆ ಬೇಕಾದವರಿಗೆ ಶೇರನ್ನು ಮಾಡ್ಬೋದು. ಹಾಗೆಯೇ ನೀವು ಬೇರೆಯವರ ಮೊಬೈಲಿಂದ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ ಮೊಬೈಲಿಂದ ಅವರ ಮೊಬೈಲಿಂದನೂ ಕೂಡ ನೀವು ಚಾಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಹೇಗೆ ಈ ಒಂದು ವಾಟ್ಸಪ್ ಚಾಟ್ ಎಕ್ಸ್ಪೋರ್ಟ್ ಮಾಡೋದಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ವಾಟ್ಸಾಪಲ್ಲಿ ಚಾಟನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಿಮ್ಮೊಂದು ವಾಟ್ಸಾಪನ್ನು ಓಪನ್ ಮಾಡಿ. ವಾಟ್ಸಾಪ್ ಓಪನ್ ಆದಮೇಲೆ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಚಾರ್ಟ್ಸ್ ಅಂತ ಇರುತ್ತೆ, ಈ ಒಂದು ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಚಾಟ್ ಹಿಸ್ಟರಿ ಅಂತ ಇರುತ್ತೆ, ಲಾಸ್ಟಲ್ಲಿ ಈ ಚಾಟ್ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪೋರ್ಟ್ ಚಾಟ್ ಅಂತ ಇದೆ ಒಂದು ಆಪ್ಷನ್ನು, ಮೊದಲನೇ ಒಂದು ಆಪ್ಷನ್ನು. ಆನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಯಾರ ಒಂದು ಚಾಟನ್ನು ಎಕ್ಸ್ಪೋರ್ಟ್ ಮಾಡಬೇಕಂತ ಇದ್ದೀರಾ ಅವರ ಒಂದು ಚಾಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಎಕ್ಸಾಂಪಲಿಗೆ ಒಂದು ಚಾಟನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಮೊದಲಿಗೆ ಚಾಟ್ ಸೆಲೆಕ್ಟ್ ಆದ ನಂತರ 2 ಆಪ್ಷನ್ ಬರುತ್ತೆ, ವಿತೌಟ್ ಮೀಡಿಯಾ, ಇನ್ಕ್ಲೂಡ್ ಮೀಡಿಯಾ ಅಂತ. ನೀವಿಲ್ಲಿ ವಿತೌಟ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡಿದರೆ ಕೇವಲ ಮೆಸೇಜಸ್ ಅಷ್ಟೇ ಎಕ್ಸ್ಪೋರ್ಟ್ ಆಗುತ್ತೆ. ಯಾವುದೇ ರೀತಿ ಫೋಟೋ ವೀಡಿಯೋ ಸ್ಟಿಕ್ಕರ್ ಯಾವುದು ಕೂಡ ಇಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ. ಇನ್ಕ್ಲೂಡ್ ಮೀಡಿಯಾ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಮೆಸೇಜ್ ಜೊತೆನೇ ಫೋಟೋ ವೀಡಿಯೋ ಎಲ್ಲ ಕೂಡ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ನಾನಿಲ್ಲಿ ವಿತೌಟ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರ ಸ್ನೇಹಿತರೆ, ನೀವು ಚಾಟನ್ನು ಶೇರ್ ಮಾಡಬೇಕು. ಅಂದರೆ ವಾಟ್ಸಪ್ ಮೂಲಕ ಇರ್ಬೋದು, ಟೆಲಿಗ್ರಾಮ್ ಅಥವಾ ಮೇಲ್ ಮೂಲಕ, ಯಾವುದೇ ಒಂದು ಆ್ಯಪ್ ಮೂಲಕ ನೀವು ಯಾರಿಗೆ ಶೇರ್ ಮಾಡಬೇಕಂತ ಇರ್ತೀರ ನೋಡಿ ಅವರಿಗೆ ನೀವು ಶೇರನ್ನು ಮಾಡ್ಕೋಬೋದು ಈ ಒಂದು ಚಾಟನ್ನು. ಸೊ ಈಗ ನಾನು ಟೆಲಿಗ್ರಾಮ್ ಮೂಲಕ ಚಾಟನ್ನು ಎಕ್ಸ್ಪೋರ್ಟ್ ಮಾಡ್ತೇನೆ. ಇಲ್ಲಿ ಟೆಲಿಗ್ರಾಮ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಆನಂತರ ಈಗ ಎಕ್ಸ್ಪೋರ್ಟ್ ಚಾಟನ್ನು ಸೆಂಡ್ ಮಾಡ್ತೇನೆ. ಇಲ್ಲಿ ಇಂಪೋರ್ಟ್ ಅಂತ ಬರುತ್ತೆ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಚಾಟು ಇಂಪೋರ್ಟ್ ಆಗಿದೆ, ನೋಡ್ತಾ ಇರ್ಬೋದು ಇಲ್ಲಿ ಇಂಪೋರ್ಟಿಂಗ್ ಚಾಟ್ ಅಂತ ಬಂದಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಾಟ್ ಎಲ್ಲನೂ ಕೂಡ ಇಂಪೋರ್ಟ್ ಆಗ್ತಾ ಇದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಹಳೆಯ ಚಾಟ್ ಎಲ್ಲನೂ ಕೂಡ ಇಂಪೋರ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕಾಗತ್ತೆ ನೀವು. ಸೊ ನಾನು ವಾಟ್ಸಪ್ಪಲ್ಲಿ ಮಾಡಿರುವಂಥ ಪ್ರತಿಯೊಂದು ಚಾಟ್ ಇಲ್ಲಿ ಈ ಒಂದು ಟೆಲಿಗ್ರಾಮಲ್ಲಿ ಈಗ ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಎಕ್ಸ್ಪೋರ್ಟ್ ಮಾಡಿದಾಗ ಟೆಲಿಗ್ರಾಮಲ್ಲಿ ಇಂಪೋರ್ಟ್ ಆಗುತ್ತೆ. ಇಲ್ಲಿ ನಾನು ವಾಟ್ಸಪ್ ಚಾಟನ್ನು ಎಕ್ಸ್ಪೋರ್ಟ್ ಮಾಡಿ ಒಬ್ಬರಿಗೆ ಸೆಂಡ್ ಮಾಡಿರೋದು. ಸೊ ಈಗ ನಾನು ಇಲ್ಲಿ ಚಾಟನ್ನು ಸೆಂಡ್ ಮಾಡಿದ್ದೇನೆ. ಸೆಂಡ್ ಆದ ನಂತರ ರಿಸೀವ್ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ನಿಮಗೆ ಲೈವ್ ಆಗಿ ತಿಳಿಸ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು 979 ಮೆಸೇಜು. ಈಗ ಈ ಒಂದು ಮೆಸೇಜ್ ಮೇಲೆ ಓಪನ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಲಿಂಕ್ಸು ಹಾಗೆಯೇ ಎಮೋಜಿ ಎಲ್ಲನೂ ಕೂಡ ಶೇರ್ ಆಗಿದೆ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಮೆಸೇಜ್ ಕೂಡ ಇಲ್ಲಿ ಇಂಪೋರ್ಟ್ ಆಗಿದೆ ವಾಟ್ಸಪ್ಪಿಂದ. ಸ್ನೇಹಿತರೆ, ಈ ರೀತಿಯಾಗಿ ನೀವು ವಾಟ್ಸಪ್ ಚಾಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನಿಮಗೆ ಬೇಕಾದವರಿಗೆ ನೀವೇ ಇಲ್ಲಿ ಚಾಟನ್ನು ಶೇರ್ ಮಾಡೋದು. ಅದೇ ರೀತಿ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಚಾಟನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಅವರ ಒಂದು ಮೊಬೈಲನ್ನು ತಗೊಂಡು ಅವರ ವಾಟ್ಸಪ್ಪನ್ನು ಓಪನ್ ಮಾಡಿ ಎಕ್ಸ್ಪೋರ್ಟ್ ಚಾಟ್ ಅಂತ ಇರುತ್ತಲ್ಲ, ಎಕ್ಸ್ಪೋರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ನಂಬರಿಗೆ ನೀವು ಚಾಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಇರ್ಬೋದು, ಜಿಮೇಲ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಮೆಸೇಜ್ ಆ್ಯಪ್ ಇರ್ಬೋದು, ಆ್ಯಪ್ ಮೂಲಕ ಚಾಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವರು ಏನೆಲ್ಲ ಚಾಟ್ ಮಾಡಿದ್ದಾರೆ ನೋಡಿ ಎಲ್ಲ ಚಾಟು ಕೂಡ ನೀವು ನಿಮ್ಮೊಂದು ಮೊಬೈಲಲ್ಲಿ ನೋಡ್ಬೋದು. ಇದು ಅವರ ಒಂದು ಮೊಬೈಲಲ್ಲಿ ನೀವು ಚಾಟನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಅವರ ಮೊಬೈಲ್ನ ತಗೊಂಡೇ ನೀವು ಇಲ್ಲಿ ಚಾಟನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ವಾಟ್ಸಪ್ ಚಾಟನ್ನು ಈಸಿಯಾಗಿ ಒಂದೇ ಕ್ಲಿಕ್ಕಲ್ಲಿ ಎಕ್ಸ್ಪೋರ್ಟನ್ನು ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.